ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೀವಂತೂ ಸೂಪರ್ ಆಗಿದ್ದೀರಾ. ನಾನಂತೂ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಕೂಡ ಸೂಪರ್ ಆಗಿದ್ದೀನಿ. ನನಗೆ ಇತ್ತೀಚೆಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಲೈವ್ ಕಾರ್ಯಕ್ರಮದಲ್ಲಿ, ಮೇಡಮ್ ನೀವು ಲೈವ್ ಕುಕಿಂಗು ತೋರಿಸ್ತೀರಾ, ತುಂಬ ಚೆನ್ನಾಗಿ ಕುಕ್ ಮಾಡ್ತೀರಾ, ಅದೇ ರೀತಿ ವಿಡಿಯೋಸನ್ನು ಕೂಡ ಮಾಡಿ ಹಾಕಿ ಅಂತ ನನಗೆ ತುಂಬ ಜನ ರಿಕ್ವೆಸ್ಟ್ ಕೇಳ್ತಾ ಇದ್ದಾರೆ. ಹಾಗಾಗಿ ನನ್ನ ವ್ಯೂವರ್ಸ್ಗೋಸ್ಕರನೇ ಯಾಕೆ ನಾನು ಮಾಡುವಂಥ ಕುಕಿಂಗ್ ವಿಡಿಯೋಸನ್ನು ಅಪ್ಲೋಡ್ ಮಾಡಬಾರ್ದು ಅಂತ ನನಗೂ ಕೂಡ ಅನ್ನಿಸ್ತು. ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇರೋದು ಇವಾಗ ಸೋಯಾ ಚಂಕ್ಸು ಕಬಾಬು. ಅದು ಎಷ್ಟು ಗರಿಗರಿಯಾಗಿರುತ್ತೆ ಅಂತಂದರೆ ಸಖತ್ತಾಗಿರುತ್ತೆ. ಒಂದ್ಸಾರಿ ನೀವು ಕೂಡ ಇದನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇತ್ತೀಚೆಗೆ ಈ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಯೂಟ್ಯೂಬ್ಗಳಾಗಿರ್ಬೋದು, ಎಷ್ಟೋ ಮಕ್ಕಳಿಗೆ, ಗೃಹಿಣಿಯರಿಗೆ, ಹೆಣ್ಮಕ್ಳಿಗಾಗಿರ್ಬೋದು, ಗಂಡು ಮಕ್ಕಳಿಗಾಗಿರ್ಬೋದು, ಎಲ್ಲರಿಗೂ, ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಕೂಡ ಯೂಸ್ ಆಗಿದೆ. ಯಾಕಪ್ಪ ಅಂತಂದರೆ ಎಷ್ಟೋ ಮಕ್ಕಳಿಗೆ ಕುಕಿಂಗ್ ಬರಲ್ಲ, ಹೆಣ್ಮಕ್ಳಿಗೂ ತಾಯಂದ್ರಿಗೂ ನಿಜವಾಗ್ಲೂ ಒಬ್ಬೊಬ್ಬರು ಒಂದೊಂದು ರೀತಿ ವೆರೈಟಿ ಕುಕಿಂಗ್ ಮಾಡೋದ್ರಿಂದ ಈ ಯೂಟ್ಯೂಬ್ಗಳಲ್ಲಿ ನೋಡಿಕೊಂಡು, ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿಕೊಂಡು ಕುಕ್ ಮಾಡೋದು ತುಂಬ ಇತ್ತೀಚೆಗೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಅನ್ನೋದಕ್ಕೋಸ್ಕರ ನಾನು ಕೂಡ ಎಲ್ಲರಿಗೂ ಹೇಳ್ಕೊಳ್ಳೋದು ಇಷ್ಟೇ, ನಾವು ಏನು ಮಾಡಿದ್ರು ಕುಕಿಂಗ್ ವೀಡಿಯೋಸನ್ನು ನಾವು ಏನು ಹಾಕ್ತೀವಿ ಅನ್ನೋದನ್ನು ಕರೆಕ್ಟ್ ಮೆಜರ್ಮೆಂಟು ತೋರಿಸಿದ್ರೆ ಎಲ್ಲರಿಗೂ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಸೋಯಾ ಚಂಕ್ಸನ್ನು ನೆನೆಸ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರುವಂತಹ ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ 200 ಗ್ರಾಮು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಟ್ ನಾನು ಇದರಲ್ಲಿ ಒಂದು 50 ಗ್ರಾಮನ್ನು ಪಕ್ಕಕ್ಕೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಚೆನ್ನಾಗಿ ಕಾಯಿಸ್ಕೊಂಡು ಬಿಸಿಯಾಗಿರುವಂಥ ನೀರನ್ನು ಇದಕ್ಕೆ ಹಾಕಿ, ಇದೇನಿಲ್ಲ ಅಂದರೂ ಒಂದು 5 ರಿಂದ 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ನೆನೆದಷ್ಟು ಕೂಡ ನಾವು ಕಬಾಬ್ ಮಾಡಿಕೊಂಡಾಗ ಕ್ರಿಸ್ಪಿನೆಸ್ಸು ಜಾಸ್ತಿ ಆಗುತ್ತೆ. ಅನ್ನೋದಕ್ಕೋಸ್ಕರ ಇದನ್ನು ಸ್ವಲ್ಪ ಚೆನ್ನಾಗಿ ನೆನೆಸಿ ಆಮೇಲೆ ನೀರಿಲ್ಲದೆ ಇರೋ ಥರ ಹಿಂಡಿಬಿಟ್ಟು ಇನ್ನೊಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ಬೇಕು. ಇದಿಷ್ಟನ್ನು ಕೂಡ ಚೆನ್ನಾಗಿ ಹಿಂಡಿ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನು ಕಾರ್ನ್ ಫ್ಲೋರು, 1.5 ಸ್ಪೂನಷ್ಟು ಕಡಲೆ ಹಿಟ್ಟು, ಅದರ ಜೊತೆಗೇನೆ ಸ್ವಲ್ಪ ಕಸ್ತೂರಿ ಮೇಥಿ, ಹಾಗೆ 1 ಸ್ಪೂನು ಚಿಕನ್ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈ ಕಬಾಬ್ ಪೌಡರ್ ಹಾಕೋದ್ರಿಂದ ಈ ಸೋಯಾ ಚಂಕ್ಸ್ ಕಬಾಬು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರ ಬೇಕಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ಹಾಗೆ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಒಂದೇ ಸಾರಿ ನೀರು ಹಾಕ್ಕೊಳ್ಬಾರ್ದು. ನೀರು ಹಾಕಿದಷ್ಟು ತೆಳುವಾಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆದಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ನಿಮಗಿನ್ನೂ ಈ ಕಾರ್ನ್ ಫ್ಲೋರ್ ಆಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ಹಾಗೆ ಇನ್ನೂ ಎಕ್ಸ್ಟ್ರಾ ಪದಾರ್ಥಗಳನ್ನು ಬೇಕು ಅಂದರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಯಾಕಂತಂದರೆ ಕೆಲವೊಂದು ಪದಾರ್ಥಗಳಿಗೆ ಸ್ವಲ್ಪ ಉಪ್ಪು, ಖಾರ, ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗಿದ್ದರೆ ಮಾತ್ರ ಅದು ರುಚಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಬೇಕಾದರೆ ನೀವಿನ್ನು ಇದಕ್ಕೆ ಹಾಕ್ಕೊಬೋದು. ಇಲ್ಲ ಅಂತಂದರೆ ಇದಕ್ಕೆ ನಡೆಯುತ್ತೆ, ಏನಾಗಿದ್ದರೆ ನಡೆಯುತ್ತೆ. ನೋಡಿ, ನಾನು ಹಾಕಿರೋಂಥ ಪದಾರ್ಥಗಳು ಎಲ್ಲನೂ ಕೂಡ ಕರೆಕ್ಟಾಗಿ ಇದಕ್ಕೆ ಬೈಂಡಿಂಗ್ ಆಗಿದೆ. ಹಾಗಾಗಿ ನಾನು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲ್ಲ. ನಾನು ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಆ್ಯಡ್ ಮಾಡ್ತೀನಿ. ಹಾಗೆ ಕಲರ್ಗೋಸ್ಕರ ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ತೀನಿ. ಇಲ್ಲಾಂತಂದರೆ ಇದು ಕಬಾಬು ಕಲರ್ ಅಂತಲೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಟಿಕೆಯಷ್ಟು ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಕಬಾಬು ಇದನ್ನು ಏನಿಲ್ಲ ಒಂದು 10 ರಿಂದ 15 ನಿಮಿಷ ಇದನ್ನು ಕೂಡ ನೆನೆಯೋದಕ್ಕೆ ಬಿಡಬೇಕು. ಆಗ ನಾವು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಕರೆದಾಗನೂ ಕೂಡ ಕ್ರಿಸ್ಪಿನೆಸ್ಸು ಸಖತ್ತಾಗಿರುತ್ತೆ. ಬಟ್ ನಾವು ಇದನ್ನು ಬಿಸಿ ಇದ್ದಾಗ ಮಾತ್ರ ತಿಂತಾಯಿದ್ರೆ ನಿಜವಾಗ್ಲೂ ಕಬಾಬ್ ಏನ್ರಿ ಇದ್ರ ಮುಂದೆ ಕಬಾಬ್ಗಿಂತ ಬೀಟ್ ಹೊಡೆಯುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಸೋಯಾ ಚಂಕ್ಸ್ ಕಬಾಬ್ ಅಂತೂ ಸೂಪರ್ ಆಗಿರುತ್ತೆ. ಈ ಸೋಯಾ ಚಂಕ್ಸ್ ತಿನ್ನೋದ್ರಿಂದ ದೇಹಕ್ಕೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಇದು ನಾವು ಎಣ್ಣೆಯಲ್ಲಿ ಕರೆದು ತಿನ್ನೋದ್ರಿಂದ ಏನು ಪ್ರೋಟೀನ್ ಅಂಶ ಸಿಗುತ್ತೋ ಅಂತ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಮಗೆ ಬಾಯಿಗೆ ರುಚಿಗೆ ಸಿಗಬೇಕಲ್ವ ಅನ್ನೋದಕ್ಕೋಸ್ಕರ, ರುಚಿಗೋಸ್ಕರ ಕೆಲವೊಂದು ಪದಾರ್ಥಗಳನ್ನು ತಿನ್ನಲೇಬೇಕು. ತಿಂದಿರೇ ಇರೋದಕ್ಕಂತೂ ಆಗೋದೇ ಇಲ್ಲ. ಇನ್ನು ನಾನು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಇನ್ನೂ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಅರ್ಧಕ್ಕೆ ಸೀಳಿಬಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಕಬಾಬ್ ಮಾಡಿದಾಗ ಇನ್ನು ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ಸೋಯಾ ಚಂಕ್ಸ್ಗೂ ಅದಕ್ಕೂ ಕಾಂಬಿನೇಷನು ಸಖತ್ತಾಗಿರುತ್ತೆ. ಅದನ್ನು ಹಾಕ್ಕೊಳ್ಳೋದು ಮರಿಬೇಡಿ. ನಾನು ಇದರಲ್ಲಿ ಹಾಕ್ಕೊಂಡಿಲ್ಲ, ಯಾಕಂದರೆ ನನ್ನ ಹತ್ರ ಇರಲಿಲ್ಲ. ಬಟ್ ಮಾಡೋಂಥವ್ರು ನೀವು ಒಂದು ಹಸಿಮೆಣಸಿನಕಾಯಿಯನ್ನು ಒಂದಷ್ಟು ಸೀಳ್ಬಿಟ್ಟು ಹಾಕ್ಕೊಡ್ರೆ ಸಖತ್ತಾಗಿರುತ್ತೆ. ಒಂದ್ಸಾರಿ ಅದನ್ನು ಕೂಡ ನೀವು ಹಾಕ್ಕೊಳ್ಳಿ. ಇನ್ನು ಇದು ಚೆನ್ನಾಗಿ ಎಲ್ಲ ನೆಂದಿದೆ. ಸೋಯಾ ಚಂಕ್ಸ್ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರುವಂತಹ ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ ಬೇಕಾಗಿರುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿಯಾದ ನಂತರ ಈ ಸೋಯಾ ಚಂಕ್ಸು ನೆನೆಸ್ಕೊಂಡಿರೋವಂಥದ್ದನ್ನು ಒಂದೊಂದೇ ಹಾಕಿದ್ದೀನಿ. ಹಾಕಿ ಎಲ್ಲ ಸ್ವಲ್ಪ 1 ರಿಂದ 2 ನಿಮಿಷ ಹಾಗೆ ಬಿಟ್ಟು ಅದಾದ ನಂತರ ನಾನು
ಜಾಲರಿಯಿಂದ ಉಲ್ಟಮ್ ಪಲ್ಟಮ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ಇದು ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಎಲ್ಲ ಸೋಯಾ ಚಂಕ್ಸು ಫ್ರೈ ಆಗಿದೆ. ಇದು ನಾನೀಗ ಇದನ್ನು ಸಪ್ರೇಟಾಗಿ ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟು ನಾನು ಮಿಕ್ಸ್ ಮಾಡ್ಕೊಂಡಿರೋವಂಥ ಚಂಕ್ಸನ್ನು ಎಲ್ಲ ಹಾಕಿ ಈ ಕಬಾಬನ್ನು ಮಾಡ್ಕೊಂಡಿದ್ದೀನಿ. ಖಂಡಿತ ನೀವು ಈ ಸೋಯಾ ಚಂಕ್ಸ್ ಕಬಾಬನ್ನು ಒಂದು ಸಾರಿ ಟ್ರೈ ಮಾಡಲೇಬೇಕು. ಆದರೆ ನೀವು ಈ ಕಬಾಬ್ ಮಾಡಿದ ನಂತರ ಬಿಸಿ 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 ಹಾಗೆ ತಿಂತಾ ಇರಬೇಕು. ಅದ್ರ ಜೊತೆಗೆ ಬೇಕಂದರೆ ನೀವು ಸಾಸನ್ನು ಕೂಡ ಇಟ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ ಖಂಡಿತ. ಅದು ಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡಿರ್ತೀವಿ. ಆ ಮೆಣಸಿನ್ಕಾಯಿಗೂ ಈ ಸೋಯಾ ಚಂಕ್ಸ್ಗೂ ಕಾಂಬಿನೇಷನು ಹೆಂಗಿರುತ್ತಪ್ಪ ಅಂತಂದರೆ ಅದೇ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಲೊಟ್ಟೆ ಹಾಕೋದಾಗಿರುತ್ತೆ ಖಂಡಿತ. ನೀವು ಯಾರು ಈ ಚಿಕನ್ ತಿನ್ನಲ್ವೋ ಖಂಡಿತ ಚಿಕನ್ ತಿನ್ನೋರೇ ಆಗಿರ್ಬೋದು, ತಿಂದೇ ಆಗಿರ್ಬೋದು, ಯಾರೇ ಮಾಡ್ಕೊಂಡು ತಿಂದರೂ ಕೂಡ ಸೂಪರಾಗಿರುತ್ತೆ. ಒಂದ್ಸಾರಿ ಖಂಡಿತ ನೀವು ಇದನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬೈ ಬೈ, ಸಿ ಯು. ವಿಡಿಯೋ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ. ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.